ಜನರ ಜೀವ ಉಳಿಸಬೇಕಾದ ಆಸ್ಪತ್ರೆಯೇ ಇಂದು ರೋಗ ಹರಡುವ ಕೇಂದ್ರವಾಗಿ ಬದಲಾಗಿದೆಯಾ? ಹೌದು. ಇಂತಹದೊಂದು ಆಘಾತಕಾರಿ ಹಾಗೂ ಗಂಭೀರ ದೃಶ್ಯ ಕಂಡುಬಂದಿರುವುದು ಮಲೆನಾಡಿನ ಹೆಬ್ಬಾಗಿಲು ಸಾಗರದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆರೋಗ್ಯ ರಕ್ಷಣೆ ಮಾಡಬೇಕಾದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದಾಗಿ ಆಸ್ಪತ್ರೆಯ ಆವರಣದಲ್ಲೇ ಕಸದ ರಾಶಿ ಕೊಳೆತು ನಾರುತ್ತಿದೆ. ಡಸ್ಟ್ಬಿನ್ಗಳಲ್ಲಿ ನಿಂತ ನೀರು ಹಾಗೂ ತ್ಯಾಜ್ಯದಲ್ಲಿ ಲಕ್ಷಾಂತರ ಹುಳುಗಳು ಹಾಗೆ ಕೀಟಗಳ ಲಾರ್ವಾಗಳು ಉತ್ಪತ್ತಿಯಾಗಿವೆ. ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳು ಇದೇ ನಾರುವ ವಾತಾವರಣದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಸಾಗರದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನೈರ್ಮಲ್ಯ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಆಡಳಿತ ಮಂಡಳಿಯ ಬೇಜವಾಬ್ದಾರಿತನ ಬಯಲಾಗಿದೆ. ಆಸ್ಪತ್ರೆಯ ಡಸ್ಟ್ಬಿನ್ಗಳಲ್ಲಿ ದಿನಗಟ್ಟಲೆ ಕಸ ವಿಲೇವಾರಿಯಾಗದೆ ಕೊಳೆತು ಹೋಗಿದ್ದು ಅಲ್ಲಿ ಶೇಖರವಾಗಿರುವ ಕಲ್ಮಶ ಹಾಗೂ ನಿಂತ ನೀರಿನಲ್ಲಿ ಲಕ್ಷಾಂತರ ಹುಳುಗಳು ಮತ್ತು ಕೀಟಗಳ ಲಾರ್ವಾಗಳು ಹುಟ್ಟಿಕೊಂಡಿವೆ. ಇದರಿಂದಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿಪರೀತ ನೊಣ ಹಾಗೂ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದ್ದು ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಜಾಗವೇ ರೋಗಗಳ ಉಗಮಸ್ಥಾನವಾಗಿ ಮಾರ್ಪಟ್ಟಿದೆ. ಈ ಅಶುದ್ಧ ವಾತಾವರಣ ಮತ್ತು ಕಸದಿಂದ ಹೊರಹೊಮ್ಮುವ ತೀವ್ರ ದುರ್ವಾಸನೆಯಿಂದಾಗಿ ಡೆಂಗಿ, ಮಲೇರಿಯಾ, ಚಿಕುನ್ಗುನ್ಯಾ, ಟೈಫಾಯ್ಡ್ನಂತಹ ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳು ಹರಡುವ ಗಂಭೀರ ಆತಂಕ ಎದುರಾಗಿದೆ. ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತುಕೊಂಡು ಕಸದ ಬುಟ್ಟಿಗಳನ್ನು ತೆರವುಗೊಳಿಸಿ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಒಳಗಡೆ ಹಲವಾರು ಕಸದ ತೊಟ್ಟಿಗಳಿದ್ದಾವೆ. ಆ ಕಸದ ತೊಟ್ಟಿಗಳಲ್ಲಿ ತೊಟ್ಟಿ ತುಂಬಿ ಅದರಲ್ಲಿ ಕೊಳಚೆ ನೀರು ಬಂದು ಅದು ಕಾಯಿಲೆಗೆ ಕಾರಣ ಆಗಂತ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ಇದನ್ನು ಕೂಡಲೇ ಮೇಲಧಿಕಾರಿಗಳು ಮತ್ತು ನಮ್ಮ ಸಾಗರ ಸರ್ಕಾರಿ ಆಸ್ಪತ್ರೆಯ ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರಾದಂಥ ಶಾಸಕರು ಕೂಡಲೇ ಇದನ್ನು ಕ್ರಮ ತಗೋಬೇಕು. ಮತ್ತು ಅಲ್ಲಿ ಸಮಿತಿನೂ ಸಹ ಇದೆ. ಆ ಸಮಿತಿ ಇವತ್ತು ಚೆನ್ನಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಕೆಲಸವನ್ನು ಮಾಡಬೇಕು. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ವೇಸ್ಟು ಅತ್ಯಂತ ಗಂಭೀರ ಕಾಯಿಲೆಗಳನ್ನು ತರ್ತಕ್ಕಂಥ ಒಂದು ಸೋಂಕು ತಗಲಂಥ ವೇಸ್ಟ್ಗಳು ಇದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಯಾರು ಈ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಈ ಸಿಬ್ಬಂದಿ ಏನಿಲ್ಲಿ ನೈರ್ಮಲ್ಯವನ್ನು ಕಾಪಾಡೋರಿದ್ದಾರೆ, ಅವ್ರು ಕಟ್ಟುನಿಟ್ಟಿನಾದ ಕ್ರಮವನ್ನು ತಗೊಳ್ಳದೇ ಇದ್ರೆ ನಾವು ಮುಂದೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾದ ಜನ ಕ್ರಮ ತಗೊಳ್ಬೇಕಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ.